ಬೆಂಗಳೂರಿನ ಚಾಲುಕ್ಯ ವೃತ್ತದಿಂದ ಮೇಕ್ರೇಸ್ ವೃತ್ತದವರೆಗೆ ರಸ್ತೆ ಅಗಲೀಕರಣಕ್ಕಾಗಿ ಅರಮನೆ ಮೈದಾನದ ಜಾಗ ಬಳಸಿಕೊಳ್ಳಲು ಮುಂದಾಗಿದ್ದ ರಾಜ್ಯ ಸರ್ಕಾರ ಇದೀಗ ತನ್ನ ನಡೆಯನ್ನು ಬದಲಿಸಿದೆ. ಟಿಡಿಆರ್ ಜಟಾಪಟಿ ಕಾರಣದಿಂದಾಗಿ ರಸ್ತೆ ಅಗಲೀಕರಣ ಯೋಜನೆಯನ್ನೇ ಕೈಬಿಟ್ಟಿದೆ. ಬದಲಾಗಿ ಸುರಂಗ ಮಾರ್ಗದ ಯೋಜನೆಗೆ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ರಸ್ತೆ ಅಗಲೀಕರಣ ಕೈಬಿಟ್ಟಿರೋದನ್ನ ಸಿಎಂ ಒಪ್ಪಿಕೊಂಡಿದ್ದಾರೆ. ಇನ್ನು ರಾಜವಂಶಸ್ಥರ ಮೇಲಿನ ದ್ವೇಷದಿಂದ ಸರ್ಕಾರ ಸುಗ್ರೀವಾಜ್ಞೆಗೆ ಮುಂದಾಗಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಟಿಡಿಆರ್ ನಾವು ಕೊಡಕ್ಕಾಗೋದಿಲ್ಲ. ನಾವು ಅಬಾಂಡನ್ ಮಾಡ್ಬಿಡ್ತೀವಿ ಪ್ರಾಜೆಕ್ಟ್ನೇ ಅಂತ. ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ? ಕೊಟ್ಟರೆ ಏನಾಗುತ್ತೆ? ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ? ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ? ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಹೊರತು ದ್ವೇಷದಿಂದ ಅಲ್ಲ. ಏನೋ ರಾಜ್ಯ ಬಿಜೆಪಿ ಬಣ ಬಡಿದಾಟ ತಡೆಗೆ ಆರ್ಎಸ್ಎಸ್ನವರು ಎಂಟ್ರಿ ಕೊಟ್ಟಿದ್ದಾರೆ. ಕಳೆದೊಂದು ವರ್ಷದಿಂದ ಖಾಲಿ ಇದ್ದ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ನೇಮಕಕ್ಕೆ ಮುಂದಾಗಿದೆ. ಈ ಮೂಲಕ ಪಕ್ಷದ ಮೇಲೆ ಹಿಡಿತ ಸಾಧಿಸೋದಕ್ಕೆ, ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆರ್ಎಸ್ಎಸ್ ಪ್ಲಾನ್ ಮಾಡಿದೆ. ಇನ್ನು ಹೈಕಮಾಂಡ್ ನಿರ್ಲಕ್ಷ್ಯ ಧೋರಣೆಗೆ ಮಾಜಿ ಸಿಎಂ ಸದಾನಂದಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಆಂತರಿಕ ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡಲಿಲ್ಲ. ಶಾಸಕರಾದ ಸೋಮಶೇಖರ್, ಹೆಬ್ಬಾರ್ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಿದ್ರು, ಯಾವುದೇ ಕ್ರಮ ಆಗಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಬಿಜೆಪಿ ಬಗ್ಗೆ ಕೇಂದ್ರದಲ್ಲಿ ಯಾವ ಅಭಿಪ್ರಾಯ ಇದೆ ಗೊತ್ತಾಗಬೇಕು ಅಂತ ಅವ್ರು ಕೇಳಿದ್ದಾರೆ. ಶ್ರೀರಾಮುಲು ಜನಾರ್ದನ ರೆಡ್ಡಿ ಸಂಘರ್ಷಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ದೋಸ್ತಿಗಳ ಜಟಾಪಟಿಗೆ ಅಸಲಿ ಕಾರಣ ಸಂಡೂರು ಚುನಾವಣೆ ಅಲ್ಲ, ಆಸ್ತಿ ವಿವಾದ ಎನ್ನಲಾಗಿದೆ. ಜನಾರ್ದನ ರೆಡ್ಡಿ ಸಂಕಷ್ಟದ ವೇಳೆ ಶ್ರೀರಾಮುಲುಗೆ ಒಂದಷ್ಟು ಆಸ್ತಿಯನ್ನ ಕೊಟ್ಟಿದ್ರು, ಆದರೆ ಶ್ರೀರಾಮುಲು ಅದನ್ನು ವಾಪಸ್ ಮಾಡಿಲ್ಲ ಅಂತ ರೆಡ್ಡಿ ಬೆಂಬಲಿಗರು ಆರೋಪ ಮಾಡ್ತಿದ್ದಾರೆ. ಇನ್ನು ಯಾವುದೂ ಕೂಡ ರಹಸ್ಯವಾಗಿ ಉಳಿದಿಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳೋ ಮೂಲಕ ಕುತೂಹಲ ಮೂಡಿಸಿದ್ದಾರೆ. ಇದೇ ವೇಳೆ ಜನಾರ್ದನ ರೆಡ್ಡಿಯಿಂದ ಶ್ರೀರಾಮುಲು ಬೆಳೆದಿಲ್ಲ, ರೆಡ್ಡಿ ವಾಲ್ಮೀಕಿ ಸಮುದಾಯವನ್ನ ಒಡೆಯುವ ಯತ್ನ ಮಾಡ್ತಿದ್ದಾರೆ ಅಂತ ರಾಮುಲು ಬೆಂಬಲಿಗರ ಆರೋಪ. ಇದೇ ವೇಳೆ ರಾಮುಲು ಬಗ್ಗೆ ರೆಡ್ಡಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಉಳ್ಕೊಳ್ಳಲ್ಲ, ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇನ್ನು ಮೂಡಾ ಕೇಸಲ್ಲಿ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ಗವರ್ನರ್ ಆದೇಶವನ್ನು ಎತ್ತಿ ಹಿಡಿದ ಹೈಕೋರ್ಟ್ ಏಕಸದಸ್ಯ ಪೀಠದ ನಿರ್ಣಯ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ದ್ವಿಸದಸ್ಯ ಪೀಠದ ಮೊರೆ ಹೋಗಿದ್ರು. ಈ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನು ಮಾರ್ಚ್ 22ಕ್ಕೆ ಕೋರ್ಟ್ ಮುಂದೂಡಿದೆ. ಇನ್ನು ಮೂಡಾ ಹಗರಣದ ಲೋಕಾಯುಕ್ತ ತನಿಖಾ ವರದಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ ಅಂತ ಅಂದಾಜನ್ನು ಮಾಡಿದ್ವಿ, ಆದರೆ ಅದು ಆಗಿಲ್ಲ. ಕೇಂದ್ರ ಸರ್ಕಾರ ಪದ್ಮ ಪುರಸ್ಕಾರಕ್ಕೆ ಭಾಜನರಾದ ಸಾಧಕರ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಕರ್ನಾಟಕದ 3 ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. ಕಲಬುರಗಿ ಮೂಲದ ಖ್ಯಾತ ಕ್ಯಾನ್ಸರ್ ತಜ್ಞೆ ವಿಜಯಲಕ್ಷ್ಮಿ ದೇಶಮಾನೆ, ಕೊಪ್ಪಳದ 96 ವರ್ಷದ ಗೊಂಬೆಯಾಟದ ಕಲಾವಿದೆ ಭೀಮವ್ವ, ಅವರ ದೊಡ್ಡ ಬಾಳಪ್ಪ ಶಿಳ್ಳೆಕ್ಯಾತರ, ಬಾಗಲಕೋಟೆಯ ಗಮಂತು ಎಂಬ ಅಲೆಮಾರಿ ಸಮುದಾಯದ ಗೊಂದಳಿ ಜನಪದ ಗಾಯಕ ವೆಂಕಪ್ಪ ಅಂಬಾಜಿ ಅವರಿಗೆ ಪದ್ಮಶ್ರೀಯನ್ನು ಘೋಷಣೆ ಮಾಡಿದೆ. 70 ವರ್ಷದ ವಿಜಯಲಕ್ಷ್ಮಿ ಅವರು ಉಚಿತ ಚಿಕಿತ್ಸೆಗೆ ಫೇಮಸ್ ಆಗಿದ್ದಾರೆ. ತೊಗಲಗೊಂಬೆ ಆಟದ ಕಲಾವಿದೆ ಭೀಮವ್ವ ಜಪಾನ್ ಸೇರಿ 12ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಇನ್ನು ಇದರ ಜೊತೆಗೆ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಆಗಿದೆ. ಕರ್ನಾಟಕದಿಂದ ನೋಡಿ ಲಕ್ಷ್ಮೀ ನಾರಾಯಣ ಸುಬ್ರಹ್ಮಣ್ಯಂ ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅರಕಲಗೂಡು ಸೂರ್ಯಪ್ರಕಾಶ್ ಪತ್ರಕರ್ತರು ಮತ್ತು ನಟ ಅನಂತ್ನಾಗ್ ಇವರಿಬ್ಬರು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಈಗಾಗಲೇ ದಿವಂಗತರಾಗಿರ್ತಕ್ಕಂಥ ಖ್ಯಾತ ಗಾಯಕ ಪಂಕಜ್ ಉದಾಸ್ ಅವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ತಲಾ ಅಜಿತ್ ತಮಿಳು ನಟ ಪದ್ಮಭೂಷಣ, ಮತ್ತೆ ಬಾಲಿವುಡ್ ನಟ ಶೇಖರ್ ಕಪೂರ್ ಪದ್ಮಭೂಷಣ, ರಿಕ್ಕಿ ಕೇಜ್ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಹಾಸನ ರಘು ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ. ಅಂದರೆ ಇದು ಪಟ್ಟಿ ಇನ್ನೂ ಬಿಡುಗಡೆ ಆಗ್ತಾ ಇದೆ ನಿಧಾನವಾಗಿ. ಅದು ರಾತ್ರಿ ತನಕನೂ ಆಗುತ್ತೆ, ಯಾಕೆಂದರೆ ಇನ್ನೂ ಭಾರತ ರತ್ನ ಎಲ್ಲ ಆದರೆ ಕೊಟ್ಟರೆ ಅನೌನ್ಸ್ ಮಾಡಬೇಕು. ಸದ್ಯಕ್ಕೆ ಕರ್ನಾಟಕಕ್ಕಂತೂ ಈ ಸರ್ತಿ ಸಿಂಹಪಾಲು ಸಿಕ್ಕಿದೆ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಕೇಂದ್ರ ಸರ್ಕಾರ ಹುಡುಕಿ ಅಪರೂಪದ ಕಲಾವಿದರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದ್ಭುತ ವಿಚಾರ. ಈ ನಡುವೆ ನಾಳೆ 76ನೇ ಗಣರಾಜ್ಯೋತ್ಸವ. ಈ ಪ್ರಯುಕ್ತ ದೆಹಲಿಯ ಕರ್ತವ್ಯ ಪಥ ಸಕಲ ರೀತಿಯಲ್ಲಿ ಕೂಡ ಸಜ್ಜಾಗಿದೆ. ಬೆಳಗ್ಗೆ 10:30ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ನೆರವೇರಿಸುತ್ತಾರೆ. ಪ್ರಧಾನಿ ಮೋದಿ, ಈ ಬಾರಿಯ ವಿಶೇಷ ಅತಿಥಿ ಇಂಡೋನೇಷ್ಯಾ ಅಧ್ಯಕ್ಷರು ಸೇರಿದಂತೆ ಗಣ್ಯರು ಭಾಗಿಯಾಗ್ತಾರೆ. ಇನ್ನು ರಾಷ್ಟ್ರಪತಿಗಳು ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದ ಜನತೆಗೆ ಗಣತಂತ್ರ ದಿನದ ಶುಭಾಶಯವನ್ನು ತಿಳಿಸಿದ್ದಾರೆ. ಸಂವಿಧಾನ ಜಾರಿಯಾಗಿ 75 ವರ್ಷ ತುಂಬಿದೆ. ಇದು ಹೆಮ್ಮೆ ಪಡಬೇಕಾದ ವಿಚಾರ. ನಮ್ಮ ದೇಶ ಅಂತಾರಾಷ್ಟ್ರೀಯವಾಗಿ ನಾಯಕತ್ವ ವಹಿಸುವ ಮಟ್ಟಕ್ಕೆ ಬೆಳೆದಿದೆ. ಬದಲಾಗುತ್ತಿರುವ ಕಾಲಕ್ಕೆ ಅನುಗುಣವಾಗಿ ಕಾನೂನುಗಳನ್ನು ಬದಲಾಯಿಸಬೇಕಾಗಿದೆ ಅಂತ ರಾಷ್ಟ್ರಪತಿಗಳು ಕರೆ ಕೊಟ್ಟಿದ್ದಾರೆ. गणतंत्र दिवस की पूर्व संध्या पर मैं आप सबको हार्दिक बधाई देती हूँ। आज से 75 वर्ष पहले 26 जनवरी के दिन ही भारत गणराज्य का आधार ग्रंथ यानी भारत का संविधान लागू हुआ था, जिसमें लंबे समय से सोई हुई भारत की
आत्मा फिर से जागी है और हमारा देश विश्व समुदाय में अपना समुचित स्थान प्राप्त करने के लिए अग्रसर हुआ है। विश्व के प्राचीनतम सभ्यताओं में शामिल भारत को ज्ञान और विवेक का उद्गम माना जाता था, लेकिन भारत को एक अंधकारमय दौर से गुजरना पड़ा। औपनिवेशिक शासन में अमानवीय शोषण के कारण देश में घोर गरीबी व्याप्त हो गई। आज के दिन सबसे पहले हम उन शूरवीरों को याद करते हैं जिन्होंने मातृभूमि को विदेशी शासन की बेड़ियों ಕೊಲೆ ಆರೋಪಿ ನಟ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಒಂದು ಇಂಜೆಕ್ಷನ್ ಮೂಲಕವೇ ಬಗೆಹರಿದಿದೆಯಂತೆ. ಹೀಗಾಗಿ ದರ್ಶನ್ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಮಾಹಿತಿ ಪ್ರಕಾರ ದರ್ಶನ್ ಈಗಾಗಲೇ ವರ್ಕೌಟ್ ಕೂಡ ಶುರು ಮಾಡಿದ್ದಾರಂತೆ. ಮುಂದಿನ ತಿಂಗಳಿನಿಂದ ಶೂಟಿಂಗ್ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಮುಂಬೈ ದಾಳಿಯ ಸೂತ್ರಧಾರಿ ತಾಹೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲು ಅಮೆರಿಕ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ತಾಹೂರ್ ರಾಣಾ ಸಲ್ಲಿಸಿದ್ದ ಮರುಪರಿಶೀಲನಾ ಅರ್ಜಿಯನ್ನು ವಜಾ ಮಾಡಿದೆ. ಇದರೊಂದಿಗೆ ರಾಣಾನನ್ನ ಭಾರತಕ್ಕೆ ಒಪ್ಪಿಸಲು ಹಾದಿ ಸುಗಮವಾಗಿದೆ. ಇನ್ನು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿರುವ ಡೊನಾಲ್ಡ್ ಟ್ರಂಪ್ ಡೆನ್ಮಾರ್ಕ್ ಪ್ರಧಾನಿಗೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತಾಡಿದ್ದಾರೆ. ಮೆಕ್ಸಿಕೋ ಕೊಲ್ಲಿಯನ್ನ ಅಮೆರಿಕ ಕೊಲ್ಲಿ ಅಂತ ಟ್ರಂಪ್ ಸರ್ಕಾರ ಅಧಿಕೃತವಾಗಿ ಬದಲಾಯಿಸಿದೆ. ಅಲಸ್ಕಾ ಪರ್ವತ ಡೆನಾಲಿ ಹೆಸರನ್ನ ಮೌಂಟ್ ಮೆಕೆನ್ಲಿ ಅಂತ ಬದಲಾಯಿಸಿದೆ. ಫಾಕ್ಸ್ ನ್ಯೂಸ್ ಮುಖ್ಯಸ್ಥ ಪಿಟ್ ಹೆಗ್ಸೆತ್ ಅಮೆರಿಕ ರಕ್ಷಣಾ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಮೆರಿಕನ್ನರು ಹೆಚ್ಚು ಮಕ್ಕಳನ್ನು ಹೆರಬೇಕು ಅಂತ ಉಪಾಧ್ಯಕ್ಷ JD ವ್ಯಾನ್ಸ್ ಕರೆ ನೀಡಿದ್ದಾರೆ. ಅಮೆರಿಕ ಪೌರತ್ವ ಸಿಗಲ್ಲ ಎಂಬ ಭೀತಿಯಲ್ಲಿ ಅವಧಿಪೂರ್ವ ಪ್ರಸವ ಮಾಡಿಕೊಳ್ಬೇಡಿ ಅಂತ ಅಲ್ಲಿನ ವೈದ್ಯರು ಸಲಹೆ ನೀಡ್ತಾ ಇದ್ದಾರೆ. ಇನ್ನು 3 ಬಾರಿ ಅಮೆರಿಕ ಅಧ್ಯಕ್ಷರಾಗುವಂತೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ರಿಪಬ್ಲಿಕನ್ ಪಾರ್ಟಿ ಸಂಸದರೊಬ್ಬರು ಕಾಂಗ್ರೆಸ್ನಲ್ಲಿ ನಿಲುವಳಿಯನ್ನು ಮಂಡಿಸಿದ್ದಾರೆ. ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ಸಮೀಪದ ಚಾರ್ಮಾಡಿ ಘಾಟ್ನ ಶೋಲಾ ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಇಲ್ಲಿನ ಅಣ್ಣಪ್ಪಸ್ವಾಮಿ ದೇಗುಲದ ಬಳಿ 100 ಎಕರೆ ಅರಣ್ಯ ಪ್ರದೇಶ ಧಗಧಗ ಅಂತ ಹೊತ್ತಿ ಹುರಿದಿದೆ. ಅಪಾರ ಜೀವ ಸಂಕುಲಕ್ಕೆ ಹಾನಿಯಾಗಿರುವ ಸಾಧ್ಯತೆ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸೋಕೆ ಶ್ರಮಿಸ್ತಾ ಇದ್ದಾರೆ. ಫೋಟೋ ತಿಕ್ಕೊಂದು 2-3 ಆ ಕಡೆ ಸೈಡಿಂದ ಸೊ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪದ್ಮ ಪ್ರಶಸ್ತಿ ಪ್ರಕಟವಾಗಿರೋದು ಕರ್ನಾಟಕದಲ್ಲಿ ಸಾಕಷ್ಟು ಜನರಿಗೆ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿ ಪಡ್ತಕ್ಕಂಥ ವಿಚಾರ. ನಟ ಅನಂತ್ನಾಗ್ ಅವರಿಗೆ ಅವ್ರಿಗೊಂದು ಅಭಿಯಾನ ನಡೆದಿತ್ತು. ಹೌದು, ಕಳೆದ ಬಾರಿ ಎಲ್ಲ ಅನಂತ್ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಮಿಸ್ ಆದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಆಗಿತ್ತು. ಅವರು ಹಿರಿಯ ನಟರಿದ್ದಾರೆ, ಅವ್ರಿಗೆ ನೀವು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನ ಕನ್ಸಿಡರ್ ಮಾಡಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಜೊತೆಗೆ ಎಲ್ ಸುಬ್ರಹ್ಮಣ್ಯಂ ಅವರು ಖ್ಯಾತ ವಯಲಿನಿಸ್ಟ್, ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರು. ಸೊ ಅವ್ರಿಗೂ ಕೂಡ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಖುಷಿ ವಿಚಾರ.